ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಕೈವಲ್ಯ ಪದ್ಧತಿ ಜೀವ ಸಂಬೋಧನಾ ಸ್ಥಳ, 2ನೇ ಪದ್ಯ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನು ಮುಕ್ತಿ ಒಡೆಯದೆ ಮನುಜನೇ. ಈ ಒಂದು ಪದ್ಯದಲ್ಲಿ ನಿರ್ಗುಣಶೀಲವರು ನಮ್ಮೆಲ್ಲರನ್ನ ಕುರಿತು ಬಹು ಸುಂದರವಾದ ಉಪದೇಶವನ್ನು ನೀಡ್ತಾ ಇದ್ದಾರೆ. ಹೇ ಮನುಜ ಅಂದರೆ ಹೇ ಮನುಷ್ಯನೇ, ನಮ್ಮೆಲ್ಲರನ್ನ ಕುರಿತು ನಿರ್ಗುಣಶೀಲಗಳು ಸಂಬೋಧನೆ ಮಾಡ್ತಾ ಇದ್ದಾರೆ. ನೀನು ನಿಜವನು ನೆಂಬಿ ಮುಕ್ತಿ ಒಡೆಯದೆ, ನೀನು ನಿಜವನು ನಂಬಿ ಅಂತ ಹೇಳಿದರು. ನಿಜ ಅಂತಂದರೆ ನಮ್ಮ ಸ್ವಸ್ವರೂಪವಾದ ಸ್ಥಿತಿ. ನಾವೆಲ್ಲರೂ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣರೇ ಆಗಿದ್ದೀವಿ. ಅಂಥ ಸಚ್ಚಿದಾನಂದ ಸ್ವರೂಪವಾಗಿರತಕ್ಕಂಥ ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವನ್ನು ನಾವು ನಂಬಿ, ಅಂದರೆ ಗುರುಗಳ ಮುಖಾಂತರವಾಗಿ ಅದನ್ನು ಶ್ರವಣ ಮಾಡಿ ಆ ಸ್ವರೂಪದ ನಿಶ್ಚಯವನ್ನು ಮಾಡಿಕೊಂಡು ಅದನ್ನು ನಾವು ನಂಬಿದ್ದಾದರೆ ನಮಗೆ ಮೋಕ್ಷ ಅನ್ನುವಂಥದ್ದಾಗ್ತದೆ. ಮುಕ್ತಿ ಒಡೆಯದೆ ಅಂದ್ರೇನು? ಮೋಕ್ಷವನ್ನು ಪಡೆದುಕೊಳ್ಳದೆ ಅಂತ ಹೇಳಿದರು. ಯಾಕಂದರೆ ನಮಗೆ ಸ್ವರೂಪದ ನಿಶ್ಚಯ ಆಗಬೇಕು, ಅದರಲ್ಲಿ ಯಾವ ಸಂಶಯ ಎನ್ನುವಂಥದ್ದು ಬರಬಾರದು. ಸ್ವರೂಪದಲ್ಲಿ ನಮಗೆ ನಿಷ್ಠೆ ಎನ್ನುವಂಥದ್ದು ಉಂಟಾಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ದೇಹದೊಳಗೆ ನಾನು ಅನ್ನುವಂಥ ದೃಢಭಾವನೆ ಅಜ್ಞಾನ ಕಾಲದಲ್ಲಿ ನಮಗೆ ಹೇಗದೋ ಹಾಗೆ ಗುರು ಮತ್ತು ಶಾಸ್ತ್ರ ಸ್ವಾನುಭವಗಳಿಂದ ಈ ದೇಹಾದಿ ಅನಾತ್ಮಗಳು ನಾನಲ್ಲ, ಇವುಗಳಿಗೆ ಸಾಕ್ಷಿಯಾಗಿರತಕ್ಕಂಥ ಶುದ್ಧ ಚೈತನ್ಯ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಆ ನಮ್ಮ ಸ್ವರೂಪದಲ್ಲಿಯೇ ನಾವು ನಿಷ್ಠೆ ಅಥವಾ ನಂಬಿಕೆ ಉಳ್ಳವರಾಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ನಾವು ಮಾಡಿಕೊಳ್ಳೋದು ಬಿಟ್ಟು ವ್ಯರ್ಥವಾಗಿ ಯಾಕೆ ಕಾಲವನ್ನು ಕಳೀತಾ ಇದ್ದಿ, ವ್ಯರ್ಥವಾಗಿ ಕಾಲ ಕಳೆದು ಸಾಯುವುದು ಯೋಗ್ಯನೋ ಅಂತ ಕೇಳ್ತಾರೆ. ಆಯುಷ ಕ್ಷಣ ಏಕೋಪಿ ನ ತುಲ್ಯ ಸ್ವರ್ಣಕೋಟಿಭಿಃ ಸವೃಥಾ ನಿಯತೆ ಯೇನ ಪ್ರಮಾದಸ್ಸು ಮಹಾನಯಂ ಅಂತ ಹೇಳಿದರು. ಆಯುಷ್ಯನ ಒಂದು ಕ್ಷಣ ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. 1,000,000,000 ಸುವರ್ಣ ನಾಣ್ಯಗಳಿಗಿಂತಲೂ ಆಯುಷ್ಯದ ಒಂದು ಕ್ಷಣ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ. ಅಂದರೆ ಈ 1,000,000,000 ಸುವರ್ಣ ನಾಣ್ಯಗಳಿಗೆ ಆಯುಷ್ಯದ ಒಂದು ಕ್ಷಣ ಅನ್ನುವಂಥದ್ದು ಅದು ಅಧಿಕ ಅಂತ ಹೇಳಿಸ್ಕೊಳ್ತದೆ. ಅಂದರೆ 1,000,000,000 ಅಥವಾ 1,000,000,000 ಸುವರ್ಣ ನಾಣ್ಯಗಳಿಗಿಂತಲೂ ಇಲ್ಲಿ ಆಯುಷ್ಯದ ಒಂದು ಕ್ಷಣ ಸಮ ಬರಲಾರದು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಯುಷ್ಯ ಅನ್ನುವಂಥದ್ದು ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಅಂಥ ಆಯುಷ್ಯವನ್ನು ನಾವು ವ್ಯರ್ಥವಾಗಿ ಕಳೆದಿದ್ದಾದರೆ ಇದು ಒಂದು ನಾವು ಮಾಡ್ತಕ್ಕಂಥ ದೊಡ್ಡ ಪ್ರಮಾದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿಜಗುಣಶೀಲರು ನಮಗೆ ಇದನ್ನು ಸುಮ್ಮನೆ ನೀವು ವ್ಯರ್ಥವಾಗಿ ಕಳೀತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ
ಇನ್ನೂ ಶರಣರು ಕೂಡ ತಮ್ಮ ವಚನದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರೋ 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವಲರಿಯರು ಚನ್ನಮಲ್ಲಿಕಾರ್ಜುನ. ನೋಡಿ, ಸಂಸಾರದೊಳಗೆ ಜೀವಿಗಳು ಹಗಲು ಸಮಯದೊಳಗೆ 4 ಜಾವ ಏನು ಮಾಡ್ತಾರೆ? ಕೇವಲ ಊಟಕ್ಕೋಸ್ಕರವಾಗಿ ದುಡಿಯುವುದರಲ್ಲಿ, ಹಣ ಗಳಿಸುವುದರಲ್ಲಿ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲಿ ತಮ್ಮ ಆಯುಷ್ಯದ ಕ್ಷಣಗಳನ್ನು ಕಳೀತಾ ಇದ್ದಾರೆ. ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ರಾತ್ರಿಯೊಳಗೆ ನಿದ್ರಾದಿಗಳನ್ನು ಮಾಡಿ ವ್ಯಸನದಲ್ಲಿಯೇ ಅವರು ತಮ್ಮ ಆಯುಷ್ಯವನ್ನು ಕಳೀತಾ ಇದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರವರು. ಒಬ್ಬ ಅಗಸರವನು ನೀರೊಳಗೆ ಅದಾನ, ಬಟ್ಟೆ ತೊಳಿಲಿಕ್ಕತ್ತಿದ್ದಾನೆ, ಅವನಿಗೆ ಸಾಕಷ್ಟು ಬಾಯಾರಿಕೆಯಾಗಿದೆ. ಅದಕ್ಕೆ ನೀರು ಕುಡಿಬೇಕನ್ನುವಂಥ ಪರಿಕಲ್ಪನೆ ಇಲ್ಲ. ಬಟ್ಟೆ ತೊಳೆದರಲ್ಲೇ ಮಂಕನಾಗಿದ್ದಾನ. ಸಾಕಷ್ಟು ಬಾಯಾರಿಕೆ ಆದ್ರೂ ಕೂಡ ನೀರು ಕುಡಿಯದೆ ಅಲ್ಲೇ ಸತ್ತು ಹೋಗ್ಬಿಟ್ಟಂತೆ. ಯಾಕೆ ಸತ್ತ? ಬಾಯಾರಿಕೆಯಿಂದ ಸತ್ತ. ಎಲ್ಲಿ ಸತ್ತ? ನೀರೊಳಗನ ಸತ್ತ. ಅಲ್ಲಿ ನೀರು ಅದಾವು, ನೀರು ಕುಡಿಬೇಕಂತ ಹೇಳಿ ಅದನ್ನು ತಿಳ್ಕೊಂಡು ನೀರು ಕುಡಿಲಾರದೆ ಅವನು ಯಾವ ರೀತಿಯಾಗಿ ಮರಣವನ್ನು ಹೊಂದಿದನೋ ಹಾಗೆ ಇಲ್ಲಿ ನಮ್ಮೊಳಗೆ ಒಂದು ಪರತತ್ವ ಅನ್ನುವಂಥದ್ದು, ನಾವೆಲ್ಲರೂ ಪರಬ್ರಹ್ಮ ಸ್ವರೂಪಿಗಳಾಗಿದ್ದೀವಿ. ಅಂಥ ಘನತತ್ವ ಅನ್ನುವಂಥದ್ದನ್ನು ಅರಿಲಾರದೆ ನಾವು ಸುಮ್ಮನೆ ನಮ್ಮ ಆಯುಷ್ಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದೇವಲ್ಲ ಅಂತ ಇಲ್ಲಿ ಅಕ್ಕಮಾದೇವಿ ಕೂಡ ಒಂದು ವಚನದಲ್ಲಿ ಹೇಳ್ತಾ ಇದ್ದಾಳೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ, ವ್ಯಸನೇನತು ಮೂರ್ಖಾನಾಂ ನಿದ್ರೆಯ ಕಲಹೇನವಾ ಅಂತ ಹೇಳಿದರು. ಅಂದರೆ ಇಲ್ಲಿ ಯಾರು ಬುದ್ಧಿವಂತರದಾರ, ವಿವೇಕವಂತರದಾರ, ಅನುಭಾವಿಗಳದಾರ, ಅವರು ಅನೇಕ ಕಾವ್ಯಗಳನ್ನು, ಈಗ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಾಗವತ ಆಗಲಿ ಮೊದಲಾಗಿರತಕ್ಕಂಥ ಅನೇಕ ಗ್ರಂಥಗಳನ್ನು ಓದುವುದರಲ್ಲಿ ಅಥವಾ ಅದನ್ನು ಶ್ರವಣ ಮಾಡುವುದರಲ್ಲಿ ಅವರು ತಮ್ಮ ಆಯುಷ್ಯವನ್ನು ಕಳೀತಾ ಇದ್ದಾರೆ. ಇನ್ನು ಕೆಲವರು ಅನೇಕ ಉಪನಿಷತ್ತುಗಳಾಗಲಿ, ಭಗವದ್ಗೀತೆಯಾಗಲಿ, ಬ್ರಹ್ಮಸೂತ್ರ ಆಗಲಿ, ನಿಜಮಶ್ವರ ಗ್ರಂಥಗಳಾಗಲಿ, ಇಂಥ ಒಳ್ಳೊಳ್ಳೆಯ ಗ್ರಂಥಗಳನ್ನು ಶ್ರವಣ ಮಾಡುವುದರಲ್ಲಿ ಅಥವಾ ಬೋಧನ ಮಾಡುವುದರಲ್ಲಿ ಬುದ್ಧಿವಂತರ ಕಾಲ ಅನ್ನುವಂಥದ್ದು ಕಳೀತಾ ಇದ್ದಾರೆ. ಆದರೆ ಯಾರು ಮೂರ್ಖರದಾರಲ್ಲ, ವ್ಯಸನೇನತು ಮೂರ್ಖಾಣಾಂ ನಿದ್ರೆಯ ಕಲಹೇನವಾ. ಮೂರ್ಖರ ಸಮಯ ಹೇಗೆ ಹೋಗ್ತದೆ ಅಂತಂದರೆ ಅವರು ಬರೇ ನಿದ್ರೆ ಮಾಡೋದರಲ್ಲಿ ಮತ್ತು ಜಗಳ ಮಾಡುವುದರಲ್ಲಿ, ಜಗಳ ಹಚ್ಚೋದರಲ್ಲಿ ಅವರು ತಮ್ಮ ಆಯುಷ್ಯವನ್ನು ಕಳೀತಾ ಇದ್ದಾರೆ. ಅದಕ್ಕೆ ನಾವು ಆಯುಷ್ಯವನ್ನು ಯಾವಾಗಲೂ ಪರಮಾತ್ಮನ ಚಿಂತನೆಯಲ್ಲಿ ಕಳೀಬೇಕು. ಪರಬ್ರಹ್ಮ ಸ್ವರೂಪವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ನಮ್ಮ ಆಯುಷ್ಯದ ಕ್ಷಣಗಳನ್ನು ನಾವಿಲ್ಲಿ ಕಳೀಬೇಕು ಅಂಥೇಳಿ ಇಲ್ಲಿ ನಿಜಮಂಶುಳು ನಮಗೆ ಅರ್ಪಣೆ ಕೊಡಿಸ್ತಾ ಇದ್ದಾರೆ. ನಮಗೆ ಎಲ್ಲಿ ಸಮಯ ಇದೆ ರೀ? ನಮಗೆ ಸಾಕಷ್ಟು ವ್ಯವಹಾರಗಳದಾವು. ಸಂಸಾರದಲ್ಲಿ ನಾವು ದುಡಿಮೆ ಮಾಡಬೇಕಾಗ್ತದೆ, ಗಳಿಸ್ಬೇಕಾಗ್ತದೆ. ನಮಗೆ ಆತ್ಮಚಿಂತನ ಮಾಡಲಿಕ್ಕೆ ಎಲ್ಲಿ ಸಮಯ ಅದ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ಪರಮಾತ್ಮ ನಮಗೆ 100 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಆಯುರ್ವರ್ಷ ಶತಂ ಋಣಾಂ ಪರಿಮಿತಂ ರಾತ್ರೌ ತದರ್ಥಂ ಗತಂ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವವೃದ್ಧತ್ವಯೋಃ ಶೇಷಂ ವ್ಯಾಧಿ ವಿಯೋಗ ದುಃಖಭರಿತಂ ಸೇವಾದಿಭಿರ್ನೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತ ಪ್ರಾಣಿನಾಂ.
ಭರ್ತೃಹರಿಯವರು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯನ ಆಯುಷ್ಯದ ಪರಿಮಿತಿ ಎಷ್ಟು ಅಂತಂದರೆ 100 ವರ್ಷ. ಆದರೆ ಪ್ರತಿಯೊಬ್ಬರೂ 100 ವರ್ಷ ಬದುಕಿರ್ತಾರೆ ಅಂತೇನು ಗ್ಯಾರಂಟಿ ಇಲ್ಲ. ಈಗಂತೂ ಮನುಷ್ಯನಿಗೆ 50-60 ವರ್ಷಕ್ಕೇ ಶುಗರು, BP, ಹಾರ್ಟ್ ಅಟ್ಯಾಕು, ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳು ಬಂದು ಮರಣವನ್ನು ಅಪ್ಪುತ್ತಾ ಇದ್ದಾರೆ. ಆದರೂ ಒಂದು 100 ವರ್ಷದ ಆಯುಷ್ಯ ನಾವು ಬದುಕ್ತೀವಿ ಅಂತ ಅಂದುಕೊಂಡಾಗ ಅದರಲ್ಲಿ ರಾತ್ರೌ ತದರ್ಧಂ ಗತಂ, ನಾವು ರಾತ್ರಿ ನಿದ್ದೆ ಮಾಡೋದ್ರಲ್ಲಿನೇ ಅರ್ಧ ಆಯುಷ್ಯ ನಮಗೆ ಹೋಗಿಬಿಡ್ತದೆ. ಇನ್ನು ಅರ್ಧ ಆಯುಷ್ಯದೊಳಗೆ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋ, ಇನ್ನು 50 ವರ್ಷದೊಳಗೆ ಅರ್ಧ ಅಂದರೆ 25 ವರ್ಷ, ಮತ್ತು ಅದರೊಳಗೆ ಅರ್ಧ ಮಾಡಂತಾರೆ 12 ವರ್ಷ 12 ವರ್ಷ. ಅಂದರೆ ಆ 25 ವರ್ಷದೊಳಗೆ ಬಾಲ್ಯದಲ್ಲೇ 12 ವರ್ಷ ಹೋಗ್ತದೆ, ಮುಪ್ಪಿನ ಕಾಲದಲ್ಲಿ 12 ವರ್ಷ ಹೋಗ್ತದೆ. ಹೋಗಲಿ, ಬಾಲ್ಯದಲ್ಲಿ ಆದರೂ ಕೂಡ ನಾವು ಆತ್ಮಚಿಂತನ ಮಾಡ್ತೇವೇನೋ ಅಂತಂದರೆ ಇಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತ, ಬಾಲ್ಯದಲ್ಲಿ ನಾವು ಆಟ ಪಾಠಗಳಲ್ಲೇ ನಮ್ಮ ಆಯುಷ್ಯ ಅನ್ನುವಂಥದ್ದು ಹೋಗ್ತದೆ. ಆಗಲೂ ಕೂಡ ನಾವು ಸತ್ಸಂಗ ಮಾಡೋದಾಗಲಿ, ಪರಮಾತ್ಮನ ಧ್ಯಾನ ಮಾಡೋದಾಗಲಿ, ಭಜನೆ ಮಾಡೋದಾಗಲಿ ಇಂಥವೇನಾದರೂ ಬಾಲ್ಯದಲ್ಲಿ ಮಾಡ್ತೇವೇನೋ ಅಂತಂದರೆ ಇಲ್ಲ. ಇನ್ನು ಮುಪ್ಪಿನ ಕಾಲದಲ್ಲಂತೂ ಶರೀರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳು ನಮಗೆ ಆವರಿಸಿಬಿಡ್ತಾ ಇದ್ದಾವೆ. ಅವ ಸರಿಯಾಗಿ ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಕಾಲೊಳಗೆ ಶಕ್ತಿ ಇರಂಗಿಲ್ಲ. ಆಗಲಾದರೂ ಕೂಡ ಮಠಕ್ಕೆ ಹೋಗಿ ಏನಾದರೂ ಶ್ರವಣ ಮಾಡಿ ನಮ್ಮ ಸ್ವರೂಪದ ಜ್ಞಾನ ಮಾಡಿಕೊಂಡು ಮುಕ್ತಿ ಪಡಿಬೇಕು ಅಂತಂದರೆ ಆವಾಗ ಶರೀರ ನಮ್ಮ ಅಧೀನದಲ್ಲೇ ಇರೋದಿಲ್ಲ. ಅದಕ್ಕೆ ವೃದ್ಧಸ್ತಾವತ್ ಚಿಂತಾಮಗ್ನ ಅಂತ ಹೇಳಿದರು. ವೃದ್ಧಾವಸ್ಥೆ ಎನ್ನುವಂಥದ್ದು ಅದು ಚಿಂತೆಯೊಳಗನ ಹೋಗಿಬಿಡ್ತದೆ. ಯಾಕಂದರೆ ತಾನು ಯೌವನದಲ್ಲಿ ಅನುಭವಿಸಿರ್ತಕ್ಕಂಥ ವಿಷಯಗಳ ಸ್ಮರಣೆ ಎನ್ನುವಂಥದ್ದು ಬರುತ್ತದೆ. ಯೌವನದಲ್ಲಿ ನಾನು ಎಷ್ಟು ಸುಖಿಯಾಗಿದ್ದೆ, ಈ ಮುಪ್ಪಿನ ಕಾಲದಲ್ಲಿ ಎಂಥ ದುಃಖದಲ್ಲ ಅಂಥೇಳಿ ಬಹಳ ತಾಪವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ವೃದ್ಧಸ್ತಾವತ್ ಚಿಂತಾಮಗ್ನ ತರುಣಸ್ತಾವತ್ ತರುಣೀರಕ್ತ. ಇನ್ನು ಯೌವನ ಕಾಲದಲ್ಲಿ ಆದರೂ ತನ್ನ ಪತ್ನಿಯಲ್ಲಿ ಅತ್ಯಂತ ಮೋಹಿತನಾಗಿ ತನ್ನ ಮಕ್ಕಳನ್ನು ಪರಿಪಾಲನೆ ಮಾಡೋದರಲ್ಲಿ, ತನ್ನ ಯೌವನವನ್ನು ವಿಷಯಗಳನ್ನು ಅನುಭೋಗ ಮಾಡೋದರಲ್ಲಿ ಯೌವನ ಗತಿಸಿ ಹೋಗ್ತದೆ. ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಇನ್ನು ಪರಮಾತ್ಮನ ಚಿಂತನೆಯಲ್ಲಿ ಮಾಡತಕ್ಕಂಥವ್ರು, ಪರಮಾತ್ಮನ ಚಿಂತನೆಯನ್ನು ಮಾಡ್ತಕ್ಕಂಥವರು ಯಾರಿದ್ದಾರೆ ಈ ಲೋಕದಲ್ಲಿ ಅಂಥೇಳಿ ಆಚಾರ್ಯರು ಇದನ್ನು 8ನೇ ಶತಮಾನದಲ್ಲಿಯೇ ಅದನ್ನು ಬೋಧ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ನಮ್ಮ ಆಯುಷ್ಯ ಅನ್ನುವಂಥದ್ದೇನಾದ ಅಂತಂದರೆ ಬಾಲ್ಯತ್ವ ವೃದ್ಧತ್ವದಲ್ಲಿ ಹೋಯಿತು. ಇನ್ನು ಉಳಿದ ಆಯುಷ್ಯ ಇನ್ನೇನು 25 ವರ್ಷ ಆಯುಷ್ಯ ಉಳಿದದಲ್ಲ, ಶೇಷಂ ವ್ಯಾಧಿ ವಿಯೋಗ ದುಃಖಭರಿತಂ ಸೇವಾದಿಭಿರ್ನೀಯತೆ. ಉಳಿದ ಆಯುಷ್ಯ ಅನ್ನುವಂಥದ್ದು ಅತ್ಯಂತ ದುಃಖದಿಂದ ಕೂಡಿಕೊಂಡು ಅನೇಕ ಅಲ್ಲಿ ತಂದೆ ತಾಯಿಗಳ ವಿಯೋಗ ಅನ್ನುವಂಥದ್ದಾಗ್ತದೆ, ಮತ್ತು ರೋಗಾದಿಗಳಿಂದ ಶರೀರ ಅನ್ನುವಂಥದ್ದು ಬಹಳ ದುಃಖ ಪಡ್ತದೆ. ಹೀಗೆ ಅಗಲುವಿಕೆ, ಅದು ಒಟ್ಟು ದುಃಖದಲ್ಲಿ ನಮ್ಮ ಉಳಿದ ಆಯುಷ್ಯ ಅನ್ನುವಂಥದ್ದು. ಅವರೆಲ್ಲ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅವರು ಸೇವಾ ಮಾಡೋದರಲ್ಲಿ ಉಳಿದ ಆಯುಷ್ಯ ಅನ್ನುವಂಥದ್ದು ಹೊರಟು ಹೋಗ್ತಾ ಇದೆ. ಅದಕ್ಕೆ ಜೀವೇ ವಾರಿ ತರಂಗ ಚಂಚಲತರೆ. ಈ ಜೀವನಾಗಿರ್ತಕ್ಕಂಥವನು ಹೆಂಗೆ ಸಮುದ್ರದೊಳಗೆ ಒಂದರ ಹಿಂದೆ ಒಂದು ತೆರೆಗಳು ಹೋಗ್ತಾ ಇರ್ತಾವೋ, ತೆರೆಗಳನ್ನು ನಾವು ನೋಡ್ತಾ ಇರ್ತೀವಿ, ಅವು ಎಷ್ಟು ಚಂಚಲವಾಗಿದ್ದಾವೆಯೋ ಹಾಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಇದು ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು. ಆಯುಕ್ಷಿಣಂ ನ ಜಾನಂತಿ. ನಮ್ಮ ಆಯುಷ್ಯ ಗತಿಸಿ ಹೋಗುವುದೇ ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಪ್ರಾಣಿಗಳಿಗೆ ಸಂಸಾರದಲ್ಲಿ ಎಲ್ಲಿ ಸುಖ ಅನ್ನುವಂಥದ್ದು ಅದ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಃ ಪುನರ್ನ ದಿವಸ
ಕಾಲೋ ಜಗದ್ಭಕ್ಷಕ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಶರಣದ ತ್ವಂ ರಕ್ಷ ರಕ್ಷಾದುನಾ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯ ಶ್ಲೋಕದಲ್ಲಿ ಹೇಳ್ತಾರೆ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ. ನಮ್ಮ ಆಯುಷ್ಯ ನೋಡ್ತಾ ಇದ್ದಂಗನ ಅದು ಗತಿಸಿ ಹೋಗಿಬಿಡ್ತಾ ಇದೆ ಅಂತ. ಯೌವನ ಬಂತು, ಯೌವನ ಹೋತು, ಮುಪ್ಪು ಅನ್ನುವಂಥದ್ದು ಬಂದುಬಿಡುತ್ತದೆ. ಮುಪ್ಪಿನ ಕಾಲದೊಳಗೆ ಯೌವನ ಭಾಳ ಚೆನ್ನಾಗಿತ್ತು, ನನಗೆ ಆ ಯೌವನನೇ ಬೇಕು ಅಂತಂದರೆ ಆ ಹೋದ ಯೌವನ ತಿರುಗಿ ಬರ್ತದೇನು ಅಂತಂದರೆ ಇಲ್ಲ. ಅದಕ್ಕೆ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ. ನೋಡ್ರಿ, ದಿನಗಳು ಉರುಳುತ್ತಾ ಇದ್ದಾವೆ, ನಾವು ನೋಡ್ತಾ ಇದ್ದಂಗಲೇ ಆಯುಷ್ಯ ಅನ್ನುವಂಥದ್ದು ಕಳೆದು ಹೋಗ್ತಾ ಇದೆ. ಯಾತಿ ಕ್ಷಯಂ ಯೌವನಂ, ಯೌವನವೂ ಕೂಡ ಹೊರಟು ಹೋಗ್ತದೆ. ಪ್ರತ್ಯಯಾಂತಿ ಗತ ಪುನರ್ನ ದಿವಸ, ಕಳೆದು ಹೋಗಿರ್ತಕ್ಕಂಥ ದಿವಸಗಳು ಮತ್ತೆ ಪುನಃ ಬರ್ತಾವೇನೋ ಅಂತಂದರೆ ಬರೋದಿಲ್ಲ. ಕಾಲೋ ಜಗದ್ಭಕ್ಷಕ, ಮೃತ್ಯು ಅನ್ನುವಂಥದ್ದು, ಕಾಲ ಅನ್ನುವಂಥದ್ದು ನಮ್ಮ ಆಯುಷ್ಯದ ಕ್ಷಣಗಳನ್ನು ತಿಂದು ಹಾಕ್ತಾ ಇದೆ, ನುಂಗಿ ಹಾಕ್ತಾ ಇದೆ. ಲಕ್ಷ್ಮೀ ಸ್ತೋಯ ತರಂಗಭಂಗ ಚಪಲ, ನಾವು ಗಳಿಸಿರ್ತಕ್ಕಂಥ ಸಂಪತ್ತು, ಲಕ್ಷ್ಮಿ ಅಂದರೆ ಸಂಪತ್ತು, ನಾವೇನು ಹಣ ಗಳಿಸಿದೇವಲ್ಲ, ಆ ಸಮುದ್ರದ ಅಲೆಗಳಂತೆ ಚಂಚಲವಾಗಿರತಕ್ಕಂಥದ್ದು. ಲಕ್ಷ್ಮಿ ಯಾರತ್ತೆಗೂ ಶಾಶ್ವತವಾಗಿರೋದಿಲ್ಲ. ಲಕ್ಷ್ಮಿ ಬಂದವಳೆ ಮತ್ತೆ ಹೋಗಿಬಿಡ್ತಾ ಇದ್ದಾಳೆ. ವಿದ್ಯುಚ್ಛಲಂ ಜೀವಿತಂ, ನಮ್ಮ ಜೀವಿತ ಹೇಗಿದೆ ಅಂತಂದರೆ, ಮಿಂಚು ಹೊಡೆದಾಗ ಯಾವ ರೀತಿ ಪ್ರಕಾಶ ಅನ್ನುವಂಥದ್ದು ಒಂದು ಕ್ಷಣಕಾಲದಲ್ಲಿ ತೋರಿ ಹೆಂಗೆ ಅಡಿಗೆ ಹೋಗಿಬಿಡ್ತದೋ ಹಂಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ನೋಡ್ತಾ ಇದ್ದಂಗೆ ಹೋಗಿಬಿಡ್ತಾ ಇದೆ. ಅದಕ್ಕೆ ನಮ್ಮ ಆಯುಷ್ಯ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಇದನ್ನು ನಾವು ವ್ಯರ್ಥವಾಗಿ ಕಳೆಯಬಾರದು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹೆಣ್ಣು ಮಗಳು ಯಾವಾಗಲೂ ಸತ್ಸಂಗದಲ್ಲಿ ಕಾಲವನ್ನು ಹರಣ ಮಾಡ್ತಾ ಇದ್ಲು. ಒಂದು ದಿವಸ ಒಬ್ಬ ಮಹಾತ್ಮರು ಆಕೆಯ ಮನೆಗೆ ಭಿಕ್ಷೆಗೆ ಬರ್ತಾ ಇದ್ದಾರೆ. ಭವತಿ ಭಿಕ್ಷಾಂದೇಹಿ ಅಂತಂದಾಗ ಆ ಹೆಣ್ಣು ಮಗಳು ಬಂದು ಭಿಕ್ಷೆಯನ್ನು ತಗೊಂಡು ಬಂದು ಅವರ ಜೋಳಿಗೆ ಹಾಕಿ ಭಕ್ತಿಯಿಂದ ವಿನಯದಿಂದ ಆ ಮಹಾತ್ಮರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಆ ತಾಯಿಯ ಒಂದು ವಿನಯವನ್ನು ಅದನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಎಷ್ಟೊಂದು ವಿನಯ ಇದೆಯಲ್ಲ ಈಕೆಗೆ ಅಂಥೇಳಿ ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ. ಏನಮ್ಮ ನಿನ್ನ ಆಯುಷ್ಯ ಎಷ್ಟು ಅಂತ ಕೇಳಿದರು, ನಿನ್ನ ವಯಸ್ಸೆಷ್ಟು ಅಂತ ಕೇಳಿದರು. ಆವಾಗ ಆಕೆ ಹೇಳ್ತಾ ಇದ್ದಾಳ, ನನಗೆ ನೋಡ್ರಿ ಈಗ 30 ವರ್ಷ ಅಂತಂದರು. ಆವಾಗಂತ ಇದ್ದಾರ, ಈಕೆ ನೋಡಿದರೆ ಇನ್ನೂ ವಯಸ್ಸು ಜಾಸ್ತಿನೇ ಕಾಣಿಸ್ತದೆ, ಈಕೆ ಬರೀ 30 ವರ್ಷ ಅಂತ ಇದ್ದಾಳಲ್ಲ. ಹಾಗಾದರೆ ನಿನ್ನ ಪತಿಯ ಆಯುಷ್ಯ ಎಷ್ಟು ಅಂತ ಕೇಳಿದ್ದು. ನಿನ್ನ ಪತಿ ಅವನ ಆಯುಷ್ಯ ಎಷ್ಟು ಅಂತಂದಾಗ ಆವಾಗ ಆಕೆ ಹೇಳ್ತಾ ಇದ್ದಾಳೆ, ನನ್ನ ಪತಿಗೆ ಈಗ 10 ವರ್ಷ ಆಗ್ಯಾವು ಅಂತಂದು. ಅವರಿಗೆ ಇನ್ನೂ ಆಶ್ಚರ್ಯ ಆಯಿತು. ಏನಮ್ಮ ನಿನಗೆ 30 ಅಂತ ಹೇಳ್ತಾ ಇದ್ದಿ, ಅವ್ರಿಗೆ 10 ಅಂತ ಹೇಳ್ತಾ ಇದ್ದಿ ಅಂತಂದಾಗ, ಹೋಗಲಿ ನಿಮ್ಮ ಮಾವನಿಗೆ ಎಷ್ಟು ಆಯುಷ್ಯ ಅಂತ ಕೇಳಿದ್ಲು. ಆವಾಗ ಆಕೆ ಹೇಳ್ತಾ ಇದ್ದಾಳೆ, ನನ್ನ ಮಾವನಿಗೆ ಈಗ 3 ವರ್ಷ ಅಂತಂದ್ಲು. ನಿಮ್ಮ ಅತ್ತೆಗೆ ಅಂತ ಕೇಳಿದಾಕೆ ಈಗಿನ್ನು 1 ವರ್ಷ ಅಂತಂದು. ಅವಾಗ ಅವರಂತ ಇದ್ದಾರೆ, ಏನಮ್ಮ ನೀ ಹೇಳಿದ ಮಾತಿನ ಅರ್ಥವೇ ಆಗಲಿಲ್ಲ ಅಂತಂದಾಗ ಆಕೆ ಹೇಳ್ತಾ ಇದ್ದಾಳೆ, ಮಹಾತ್ಮರೇ, ನನ್ನ ಶರೀರಕ್ಕೆ ಇವಾಗ 40 ವರ್ಷ ಆಗಿರಬಹುದು, ಆದರೆ ನಾನು ಬಾಲ್ಯದಲ್ಲಿ 10 ವರ್ಷಗಳನ್ನು ವ್ಯರ್ಥವಾಗಿ ಕಳೆದು ಬಿಟ್ಟೆ. 10 ವರ್ಷ ಆದ ಮೇಲೆ ನನಗೆ ಸತ್ಸಂಗ ಮಾಡಬೇಕು ಅಂಥೇಳಿ ನಮ್ಮ ತವ್ರ ಮನೆಯಲ್ಲಿರ್ತಕ್ಕಂಥ ಊರೊಳಗೆ ಅಲ್ಲಿ ಒಂದು ಮಠ ಇತ್ತು. ಮಹಾತ್ಮರ ಸೇವಾ ಮಾಡೋಕ್ಕೆ ತೊಡಗಿದೆ. ಮಹಾತ್ಮರು ಹೇಳ್ತಕ್ಕಂಥ ಶ್ರವಣವನ್ನು ಕೇಳಬೇಕು ಅಂತ ನನಗೆ ಆಸಕ್ತಿ ಉಂಟಾಗಿ ನಿತ್ಯ ಶ್ರವಣವನ್ನು ಮಾಡ್ತಾ ಇದ್ದೆ. ಮುಂದೆ ನನಗೆ 20 ವರ್ಷಕ್ಕೆ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿದಾಗ ಆ
ಮದುವೆ ಮಾಡಿಕೊಂಡು ಇಲ್ಲಿ ಬಂದ ಮೇಲೆ ಇಲ್ಲಿಯೂ ಕೂಡ ಮಠ ಇದೆ. ಆ ಮಹಾತ್ಮರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ನಾನು ಇಲ್ಲಿ ಬಂದಾಗ ನನ್ನ ಪತಿಯಾಗಲಿ ಅತ್ತೆ ಮಾವಂದಿರಾಗಲಿ ಯಾರಿಗೂ ಮಠದ ಸಂಸ್ಕಾರ ಇದ್ದಿದ್ದಿಲ್ಲ. ಯಾರೂ ಸತ್ಸಂಗವನ್ನು ಮಾಡ್ತಾ ಇದ್ದಿದ್ದಿಲ್ಲ. ಹೀಗಾಗಿ ನಾನು ಅಲ್ಲಿದ್ದಾಗಿಂದ ನಾನು ಸತ್ಸಂಗದೊಳಗೆ ಬಂದಿದ್ದೀನಿ. ನನ್ನ ಸೇರಕ್ಕೆ 40 ವರ್ಷ ಆಗಿರ್ಬೋದು. 10 ವರ್ಷ ವ್ಯರ್ಥವಾಗಿ ಹೋಗಿದ್ದಾವೆ. ಏನು 30 ವರ್ಷ ಏನದಾವಲ್ಲ, ನಾನು ಮಹಾತ್ಮರ ಸನ್ನಿಧಿಯೊಳಗೆ ಕಳೆದಿದ್ದೀನಿ. ಹೀಗಾಗಿ ನನಗೆ ಅದೇನು ಮಹಾತ್ಮರ ಸಂಘದಲ್ಲಿ ಶ್ರವಣಾದಿಗಳನ್ನು ಮಾಡ್ತಾ ಕಳೆದಿದ್ದೀನಲ್ಲ, ಅದುವೇ ನಿಜವಾದ ನನ್ನ ವಯಸ್ಸು ಅಂತ ಹೇಳಿದ್ಲು. ನಾನು ಬಂದ ಮೇಲೆ ಪತಿಗೆ ಹೇಳಿ 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 ನಾನು ಈಗ ಒಂದು 5 ವರ್ಷ ಆಯಿತು ನನ್ನ ಪತಿದೇವ ಸತ್ಸಂಗಕ್ಕೆ ಬರಲಿಕ್ಕತ್ತಿದ್ದಾನೆ, ಶಾಸ್ತ್ರವನ್ನು ಶ್ರವಣ ಮಾಡಲಿಕ್ಕತ್ತಿದ್ದಾನೆ. ಮೊದಲು ಅವನು ನಿರಾಕರಣೆ ಮಾಡ್ತಿದ್ದ. ಈಗ ಅವನಿಗೂ ಸತ್ಸಂಗದ ಅಭಿವೃದ್ಧಿ ಹತ್ಯದ. ಅವನಿಗೆ 45 ವರ್ಷ ಆಗಿರಬಹುದು. ಆದರೆ ಈಗೇನು 5 ವರ್ಷ ಸತ್ಸಂಗದೊಳಗೆ ಅದಾನಲ್ಲ, ಮಹಾತ್ಮನ ಸನ್ನಿಧಾನದೊಳಗೆ ಅದಾನಲ್ಲ, ಅವನ ಆಯುಷ್ಯ ಅನ್ನುವಂಥದ್ದು, ಅವನ ಇದು ವಯಸ್ಸನ್ನುವಂಥದ್ದು 5 ವರ್ಷ, ನಿಜವಾಗಿ ಬದುಕಿದ್ದು 5 ವರ್ಷ ಅಂತಲೇ ಅರ್ಥ ಅಂತಂದು. ನಮ್ಮ ಮಾವ ಈಗ 3 ವರ್ಷ ಆಯಿತು. ಇವಾಗ ಮಠಕ್ಕೆ ಹೋಗ್ತಾನ, ಮಹಾತ್ಮರ ಸೇವಾ ಮಾಡ್ತಾನ, ಅವ್ರು ಹೇಳ್ತಕ್ಕಂಥ ಶಾಸ್ತ್ರೋಪದೇಶ ಕೇಳ್ತಾ ಇದ್ದಾನ. ಅದಕ್ಕೆ ಅವನ ಒಂದು ವಯಸ್ಸನ್ನುವಂಥದ್ದು 3 ವರ್ಷ. ನಮ್ಮ ಅತ್ತಿ 1 ವರ್ಷ ಆಯಿತು ಬರಾಕತ್ತಿ. ಎಷ್ಟು ಹೇಳಿದರೂ ಕೂಡ ಬರ್ತಾ ಇದ್ದಿಲ್ಲ. 1 ವರ್ಷದಿಂದ ಈ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾಳೆ. ಶಾಸ್ತ್ರ ಶ್ರವಣವನ್ನು ಭಕ್ತಿಯಿಂದ ಮಾಡ್ತಾ ಇದ್ದಾಳ. ಹೀಗಾಗಿ ಆಕೆಯ ವಯಸ್ಸು 1 ವರ್ಷ ಅಂತ ಹೇಳಿದಂತೆ. ಆಕೆಗೆ 70 ವರ್ಷ ಆಗಿರಬಹುದು. ಆದರೆ ಆಕೆ ಇವಾಗ 1 ವರ್ಷದಿಂದ ಮಾತ್ರ ಸತ್ಸಂಗದೊಳಗದಾಳ. ನಮ್ಮ ಮಾವನಿಗೆ 75 ವರ್ಷ ಆಗ್ಯಾವಂದ್ರೂ ಈಗ 3 ವರ್ಷದಿಂದ ಸತ್ಸಂಗದೊಳಗಿರುವುದರಿಂದ ಅವ್ರ ಆಯುಷ್ಯ ಇಷ್ಟೇ ಅಂತೇಳಿ ಹೇಳಿದಾಗ ಆವಾಗ ಅದನ್ನು ಕೇಳಿ ಮಹಾತ್ಮರು ಭಾಳ ಖುಷಿಪಟ್ಟಂತ. ಹಂಗೆ ನಾವು ಎಷ್ಟೇ ಬದುಕಲಿ ನಮ್ಮ ಆಯುಷ್ಯವನ್ನು ಶಾಸ್ತ್ರ ಚಿಂತನೆಯೊಳಗೆ, ಪರಮಾತ್ಮನ ಪೂಜೆಯೊಳಗೆ, ಜಪ ತಪ ಧ್ಯಾನಾದಿಗಳನ್ನು ಮಾಡೋದರಲ್ಲಿ ನಮ್ಮ ಆಯುಷ್ಯವನ್ನು ಕಳೆದೇವಿ ಅಂತಂದರೆ ಅದು ನಿಜವಾದ ಬದುಕು ಅಂತ ಹೇಳಿಸಿಕೊಳ್ತದೆ. ಆದ್ದರಿಂದ ಇಲ್ಲಿ ನಾವು ಸದಾ ಪರಮಾತ್ಮನ ಒಂದು ಚಿಂತನೆಯಲ್ಲಿ ಇರಬೇಕು ಅಂತ ಮಹಾತ್ಮರು ನಮಗೆ ಹೇಳುವಂಥವರಾಗ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಿಜಗುಣ ಶ್ರೀಗಳವರು ಏನು ಹೇಳಿದರು? ಸುಮ್ಮನೆ ಕಾಲವನ್ನು ಕಳೆದು ಸಾವುಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಹೇ ಮನುಜ, ನೀನು ಸುಮ್ಮನೆ ಯಾಕೆ ಕಾಲವನ್ನು ಕಳೀತಾ ಇದ್ದೀಯಾ? ಯಾಕೆ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ಆ ಸ್ವರೂಪದಲ್ಲಿ ನಿಷ್ಠೆ ಉಳ್ಳವನಾಗಿ ಸದಾ ಸ್ವರೂಪದ ಚಿಂತನೆಯನ್ನು ಮಾಡದೆ, ಅಂದರೆ ಅದರ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳದೆ ನೀನು ಮುಕ್ತಿಯನ್ನು ಪಡಿಲಾರದೆ ಯಾಕೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೀಯಾ ಅಂಥೇಳಿ ಇಲ್ಲಿ ನಮಗೆ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದು ಶ್ಲೋಕದಲ್ಲಿ ಮಹಾತ್ಮರು ಹೇಳ್ಕೊಂಬರ್ತಾ ಇದ್ದಾರೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಶೇಷಿಣಾಂ ವಾರ್ಧಕ್ಯೇ ಮುನಿವೃತ್ತೀನಾಂ ಯೋಗಾನಾಂತೆ ತನುತ್ಯಜಾಂ. ನೋಡಿ, ಶೈಶವೇ ಅಂದರೆ ಬಾಲ್ಯಾವಸ್ಥೆಯೊಳಗೆ, ಅಭ್ಯಸ್ತ ವಿದ್ಯಾನಾಂ ನಾವು ಸುಮಾರು 20-25 ವರ್ಷ ಆಗೋ ಪರ್ಯಂತರವಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ನಮ್ಮ ಲೌಕಿಕ ವಿದ್ಯೆಗಳಾಗಲಿ ಶಾಸ್ತ್ರ ವಿದ್ಯೆಗಳಾಗಲಿ ನಾವು 25 ವರ್ಷದ ಒಳಗಾಗಿ ಎಲ್ಲ ಸಂಪೂರ್ಣ ವಿದ್ಯೆ ಎನ್ನುವಂಥದ್ದನ್ನು ನಾವು ಸಂಗ್ರಹ ಮಾಡಬೇಕು. ಮುಂದೆ ಯಾವಾಗ ಮದುವೆ ಆಯಿತು, 21 ವರ್ಷ 22 ವರ್ಷ ಆದ ಬಳಿಕ ಮದುವೆಯನ್ನು ಮಾಡಿಕೊಳ್ತಾ ಇದ್ದಾನೆ, ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಅದು ತುಂಬ ಯೌವನ. ಆ ಯೌವನ ಕಾಲದೊಳಗೆ ವಿಶೇಷಿಣಾಂ ಅಂದರೆ ಪ್ರಾಪಂಚಿಕ ವಿಷಯಗಳನ್ನು ಅನುಭವ ಮಾಡುವಂಥ ಕಾಲ. ಆ ಸಮಯದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗವನ್ನು ಆಶ್ರಯಿಸಿ ನಾವು ಚೆನ್ನಾಗಿ ದುಡಿಬೇಕು, ದುಡಿದು ಹಣವನ್ನು ಸಂಪಾದನೆ ಮಾಡಬೇಕು.
ಅನೇಕ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಆ ಯೌವನದೊಳಗೆ ಪ್ರಪಂಚದ ವಿಷಯಗಳನ್ನು ಅನುಭವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯೌವನೇ ಮುನಿವೃತ್ತಿ ನಾಂ. ಯಾವಾಗ 50 ವರ್ಷ ದಾಟಿತು 60 ವರ್ಷ ದಾಟಿತು ಅಂತಂದರೆ ತನ್ನ ಮಕ್ಕಳಿಗೆ ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಒಂದು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ, ಅಂದರೆ ಧ್ಯಾನ ಪೂಜೆ ಇವುಗಳನ್ನು ಮಾಡೋದರಲ್ಲಿ, ಅಂದರೆ ಆ ಮುನಿಗಳ ಒಂದು ಅಂದರೆ ಸದ್ಗುರುವಿನ ಆಶ್ರಯದಲ್ಲಿದ್ದುಕೊಂಡು ಮುನಿವೃತ್ತಿ ಅಂತ ಕರೀತಾ ಇದ್ದಾರೆ. ಅಂದರೆ ಇಲ್ಲಿ ವಾರ್ಧಕ್ಕೆ ಮುನಿವೃತ್ತಿ ನಾಂ. ಯೋಗಿಗಳಾಗಿರ್ತಕ್ಕಂಥವರು, ಮುನಿಗಳಾಗಿರ್ತಕ್ಕಂಥವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೋ ಆ ರೀತಿಯಾಗಿ ನಾವು 60ರಿಂದ 75-80 ವರ್ಷ ತನಕ ನಾವು ಅದನ್ನು ಸಾಧನ ಮಾಡಬೇಕು. ಇನ್ನು ಉಳಿದ ಆಯುಷ್ಯವನ್ನು ನಾವು ಬ್ರಹ್ಮಚಿಂತನವನ್ನು ಮಾಡ್ತಾ, ಸನ್ಯಾಸ ವೃತ್ತಿ, ಸನ್ಯಾಸಿಗಳು ಎಲ್ಲವನ್ನು ತ್ಯಾಗ ಮಾಡಿ ಯಾವಾಗಲೂ ಆತ್ಮಚಿಂತನೆಯೊಳಗೆ ಬ್ರಹ್ಮಚಿಂತನೆಯೊಳಗೆ ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾರೋ ಹಾಗೆ ಉಳಿದ ಆಯುಷ್ಯ ಅನ್ನುವಂಥದ್ದನ್ನು ನಾವು ಸಂಪೂರ್ಣ ಮನೆಯಾಗಲಿ, ಮಕ್ಕಳಾಗಲಿ, ಬಂಧು ಬಾಂಧವರಾಗಲಿ ಅವರ ಮೇಲಿರ್ತಕ್ಕಂಥ ಮೋಹ ಮಮಕಾರವನ್ನು ತ್ಯಜಿಸಿ ನಾವು ಸದಾ ಬ್ರಹ್ಮಚಿಂತನೆಯೊಳಗೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಚಿಂತನೆಯೊಳಗೆ ನಮ್ಮ ಈ ಶರೀರವನ್ನು ತ್ಯಾಗ ಮಾಡಬೇಕು ಅಂಥೇಳಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಮಹಾತ್ಮರು ನಮಗೆ ಹೇಳ್ಕೊಂಡು ಬರುವಂಥವ್ರು ಆಗ್ತಾ ಇದ್ದಾರೆ. ಅದಕ್ಕೆ ಮೊದಲನೇ ನುಡಿಯೊಳಗೆ ಹೇಳ್ತಾ ಇದ್ದಾರೆ, ಧರೆಯನೆಲ್ಲವನು ಸನ್ನಿಸಿ ಧೂಳಿ ಮಾಡಲ್ ಆ ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತ ಜೀವರ ಬಸಿರೊಳು ಬಂದು ಮರಳಿನತ್ತ ತಿರುಗದಂತೆ ರಚಿಸದೆ. ಹೇ ಜೀವನೇ, ನೀನು ಹಿಂದೆ ಎಷ್ಟು ಜನ್ಮಗಳನ್ನು ಎತ್ತಿ ಬಂದೀರಿ ಅಂತಂದರೆ ಹೇಳ್ತಾರೆ, ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟಿ ಬರ್ತಾ ಇದ್ದೀವಿ. ನಮ್ಮ ಜನ್ಮಗಳು ಅಂದಾಜು ಎಷ್ಟು ಆಗಿದಾವು ಅಂತಂದ್ರೆ ಹೇಳ್ತಾರೆ ಅವರು, ಇಡೀ ಧರಣಿ ಅಂತಂದರೆ ಈ ಪೃಥ್ವಿಯನ್ನು, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ್ಲ ಅಂತ ಹೇಳಿದರು. ಇಡೀ ಭೂಮಂಡಲವನ್ನು ಒಂದು ಒರಳೊಳಗೆ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾರಿಸಿದ್ರೆ ಎಷ್ಟು ಪರಮಾಣುಗಳಾಗ್ತಾ ಇದ್ದಾವೆ. ಆ ಪರಮಾಣುವನ್ನು ಎಣಿಸ್ಲಿಕ್ಕೆ ಆಗ್ತದೇನೋ ಅಂತಂದರೆ ಇಲ್ಲ, ಅಷ್ಟು ಅಗಣಿತವಾಗಿರ್ತ, ಲೆಕ್ಕಕ್ಕೆ ಬಾರದಷ್ಟು ಅಷ್ಟೊಂದು ದೇಹಗಳನ್ನು ನಾವು ಧಾರಣ ಮಾಡಿಕೊಂಡು ಬಂದಿದ್ದೀವಿ ಅಂತ. ಅಷ್ಟೆಲ್ಲ ನಾವು ಅಷ್ಟು ಸಾರಿ ಹುಟ್ಟಿ ಬಂದಿದ್ದೀವಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಿಗೆ ಬಂದೇ ಬಾರದ ಭವಗಳನ್ನು ಉಂಡೆ ಶುಭಾಶುಭಗಳನ್ನು ಕಂಡೆ ಹಿಂದಿನ ಜನ್ಮಗಳೇನಾದರಾಗಲಿ ಮುಂದಿನ ಕೃಷ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದಂತೆ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ತಾಯಿ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದೀವಿ. ಅದಕ್ಕೆ ಇಲ್ಲಿವರೆಗೆ ಪುಣ್ಯನೂ ಮಾಡೇವಿ, ಪಾಪನೂ ಮಾಡೇವಿ, ಸುಖನೂ ಅನುಭವಿಸಿ, ದುಃಖನೂ ಅನುಭವಿಸೀವಿ. ಇನ್ನು ಮುಂದೆ ಜನ್ಮ ಬರಲಾರ್ದಂಗೆ ಮಾಡು ಅಂತ ಅಕ್ಕಮಹಾದೇವರು ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಅಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಸ್ವೇದಜ 21 ಲಕ್ಷ, ಜರಾಯುಜ 21 ಲಕ್ಷ, ಈ ಪ್ರಕಾರವಾಗಿ 84 ಲಕ್ಷ ಯೋನಿಗಳಲ್ಲಿ ಜೀವ ಈ ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಆದ್ದರಿಂದ ಇಲ್ಲಿವರೆಗೆ ಅದಕ್ಕೆ ನಾವು ವಿಚಾರ ಮಾಡಬೇಕು. ನಾವು ತಾಯಿ ಗರ್ಭದಲ್ಲಿ ಹುಟ್ಟಿದಾಗಿಂದ ಹಿಡ್ಕೊಂಡು ತಾಯಿ ಗರ್ಭದಲ್ಲಿ ಎಷ್ಟು ದುಃಖ ಅನುಭವಿಸಿದ್ದೀವಿ, ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ ಅನಂತ ದುಃಖಗಳನ್ನು ಅನುಭವಿಸಿದ್ದೀವಿ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಸಂಸಾರ ಸಾಗರೇ ದುಃಖಂ ಅಂತ ಹೇಳಿದರು. ಅಂದರೆ ನಾವು ಹುಟ್ಟುವಾಗಲೂ ದುಃಖದ, ಮುಪ್ಪಿನ ಕಾಲದಲ್ಲಿನೂ ದುಃಖದ, ಜಾಯಾ ದುಃಖಂ, ಹೆಂಡತಿ ಮಕ್ಕಳಿಂದಲೂ ಕೂಡ ನಮಗೆ ದುಃಖದ, ಸಂಸಾರ ಸಾಗರಂ ದುಃಖಂ ಅಂತ ಹೇಳಿದ್ರು. ಇದು ಸಂಸಾರ, ಇದು ಸಾಗರದ ಉಪಾಧಿಯಲ್ಲಿ ನಮಗೆ ದುಃಖವನ್ನೇ ಮಾಡುವಂಥದ್ದಾಗೈತಿ. ಅದಕ್ಕೆ ಇಷ್ಟೆಲ್ಲ ನಾವು ದುಃಖ ಅನುಭವಿಸ್ತಾ ಇದ್ದೇವಲ್ಲ, ಇನ್ನು ಸಾಕಪ್ಪ, ಇನ್ನು ಈ ದುಃಖ ಅನುಭವಿಸೋದು ಅಂತ ಇದನ್ನು ನಾವು ಸ್ವಲ್ಪ ತಿಳ್ಕೊಂಡು ಮುಂದೆ ನಾವು ಜನ್ಮ ಎತ್ತಲಾರ್ದಂಗೆ ಮಾಡ್ಕೋಬೇಕು. ಪುನಃ ನಮಗೆ ಯಾವ ಜನ್ಮಗಳು ಬರಬಾರದು. ಮನುಷ್ಯ ಜನ್ಮ ಆಗಲಿ,
ಯಾವುದೇ ದೇವತಾ ಜನ್ಮಗಳಲ್ಲಿ ಯಾವುದೂ ಬರಲಬಾರದು. ನಾವು ಪರಬ್ರಹ್ಮ ಸ್ವರೂಪರಾಗಿ ಬಿಡಬೇಕು. ನಾವು ಇಲ್ಲೇ ಮುಕ್ತರಾಗಿ ಬಿಡಬೇಕು. ಅದು ಈ ಮನುಷ್ಯ ಜನ್ಮದಲ್ಲಿಯೇ ಮಾತ್ರ ಮಾಡಿಕೊಳ್ಳಲಿಕ್ಕೆ ಅದು ಸಾಧ್ಯದ. ಮತ್ತು ಅಂಥ ಈ ಜ್ಞಾನವನ್ನು ಮಾಡಿಕೊಳ್ಳಲಾರದೆ ನೀನು ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೀಯಲ್ಲ ಹೇ ಜೀವನೇ, ಇದನ್ನು ಯೋಗ್ಯನೋ ಅಂತ ಕೇಳ್ತಾ ಇದ್ದಾರೆ. ಉಚಿತವೇ ಅಂದರೆ ಯೋಗ್ಯವೇ ಅಂತ ಕೇಳ್ತಾ ಇದ್ದಾರೆ. ನೀನು ಸುಮ್ಮನೆ ಸಂಸಾರದೊಳಗೆ ಬರೇ ಭೋಗಗಳನ್ನು ಅನುಭೋಗ ಮಾಡೋದರಲ್ಲಿ ನಮ್ಮ ಆಯುಷ್ಯ ಎಲ್ಲ ಕಳೆದು ಹೋಗ್ತಾ ಇದೆ. ನಮ್ಮ ಆಯುಷ್ಯ ಹೋಗಿದ್ದೇ ನಮಗೆ ಗುರ್ತಾಗ್ತಾ ಇಲ್ಲ ಅಂಥೇಳಿ ಈ ಒಂದು ಸೂತ್ರ ಹಾಗೂ ಒಂದನೇ ನುಡಿಗಳು ಹೇಳಿಕೊಂಡು ಬಂದಿದ್ದಾರೆ. ಮತ್ತು ಮುಂದಿನ ನುಡಿಗಳನ್ನು ನಾಳೆ ದಿವಸಗಳನ್ನು ಮಾಡೋಣ ಅಂತ ಹೇಳ್ತಾ ಈ 2 ನುಡಿಗಳ ಸದ್ಗುರುಜನಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.